ಏನಿಲ್ಲ ರೀ, ಅದು ಏನೂ ಇಲ್ವಾ? ಏನಿಲ್ಲ ಅಂದ್ಮೇಲೆ ನನ್ಗೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಹೋಗಲ್ ಕೂತ್ಕೊಳ್ಳಿ. ಅಲ್ಲ, ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಇವಳು ನನ್ನ ಕಸಿನ್ ರಾಜಲಕ್ಷ್ಮಿ. ಇವಳು ಕೂಡ ಹಾಕಿಲಿ ಭಾಗವಹಿಸ್ಬೇಕು ಅಂತಿದ್ದಾಳೆ. ಆದ್ರೆ ಇವಳು ಹಾಕಿ ಸ್ಟಿಕ್ ನ ಮರ್ತು ಬಂದಿದ್ದಾಳೆ. ನಿಮ್ ಹತ್ರ ಇರೋ ಎಕ್ಸ್ಟ್ರಾ ಸ್ಟಿಕ್ ಏನಾದ್ರೂ ಕೊಟ್ರೆ. ಹಲೋ, ಅವಾಗ ಅವಳು ಈ ಆಟ ಆಡ್ತಿರೋದು ಕಾಲೇಜಲ್ಲಿರೋ ಸೀಟ್ಗೋಸ್ಕರ ಸೆಲೆಕ್ಟ್ ಆಗೋಕ್ಕೋಸ್ಕರನೇ. ನನ್ ಸ್ಟಿಕ್ ಅವಳಿಗೆ ಕೊಟ್ಟು ಅವಳನ್ನ ಗೆಲ್ಸಿದ್ರೆ ನನಗ್ ಬರ್ಬೇಕಾಗಿರೋ ಸೀಟ್ ಅವಳಿಗೆ ಕೊಟ್ಟು ಅವಾಗ ನಾನ್ ಬಕ್ರ ಆಗ್ಬೇಕಾ? ಹೋಗಿ ಕೆಲಸ ನೋಡ್ಕೊಳ್ಳಿ, ನಾನು ಹೋಗಿ ಆಡ್ಬೇಕು. ಅಯ್ಯೋ, ನಿಮ್ ಹತ್ರ ಇರೋ ಎಕ್ಸ್ಟ್ರಾ ಹಾಕಿ ಸ್ಟಿಕ್ ನ ಕೊಡೋದಕ್ಕೆ ನೀವಿಷ್ಟು ಸ್ವಾರ್ಥವಾಗಿ ಯೋಚನೆ ಮಾಡ್ತಿದ್ದೀರಾ? ಮನುಷ್ಯರು ಹೀಗ್ ಕೂಡ ಇರ್ತಾರಾ? ಹೀಗಲ್ಲ, ಹೀಗೆ ಇರ್ತಾರೆ. ರಾಜಲಕ್ಷ್ಮಕ್ಕ, ಸರ್ವತಂತ್ರ ಸ್ವರೂಪಿಣೆ ನಮೋ ನಮಃ ವಜ್ರಕಾಯ. ಭೀಮಸೇನ ಸಹಾಯಕರ್ತೆ ನಮೋ ನಮಃ ವಜ್ರಕಾಯ. ಏನತ್ಗೆ? ಇವ್ರು ಫೋನ್ ಮಾಡ್ತಿದಾರಾ ಇಲ್ಲ ಯುದ್ಧ ಮಾಡ್ತಾ ಇದಾರಾ? ಸ್ವಲ್ಪನೂ ಬಿಡುವಿಲ್ದೆ ಫೋನ್ ಮಾಡ್ತಾನೆ ಇದ್ದಾರೆ. ನನಗೂ ಅದೇ ಅರ್ಥ ಆಗ್ತಿಲ್ಲ ಪದ್ಮ. ಅವಾಗಿಂದ ಅವ್ರು ತಮ್ಮ ಸೊಸೆ ಜೊತೆ ಮಾತಾಡ್ಬೇಕು ಅಂತಿದ್ದಾರೆ. ಸ್ವಲ್ಪ ಮಾತಾಡ್ಸ್ಬಿಟ್ರೆ ಖುಷಿ ಪಡ್ತಾರಲ್ವಾ ಅಕ್ಕ? ನಾನ್ ಮಾತಾಡ್ತೀನಿ. ಪಾರ್ವತಿ, ಹಲೋ ಹಲೋ ಅದ್ಕೆ, ನಾನು ತುಂಬಾ ಹೊತ್ತಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಸಿಗ್ತಾನೆ ಇಲ್ಲ. ಸಿಗ್ನಲ್ ಇಲ್ಲ ಅನ್ಸುತ್ತೆ. ಎಲ್ಲಿ ನನ್ ಸೊಸೆ ಬಂದ್ಲಾ? ನಿಮ್ ಸೊಸೆ ಇಲ್ಲಿಲ್ಲ ಮಾತಾಡೋದಕ್ಕೆ. ಏನ್ ವಿಷಯ ಅಂತ ಹೇಳಿ. ಇವತ್ ನನ್ ಸೊಸೆ ಹತ್ರ ಮಾತಾಡೋ ಅದೃಷ್ಟ ನನ್ಗಿಲ್ಲ ಅನ್ಸುತ್ತೆ. ಅಯ್ಯೋ, ನಿಮ್ ಸೊಸೆ ಹತ್ರ ನೀವ್ ಮಾತಾಡೋದಕ್ಕೆ ಏನ್ ಸಮಸ್ಯೆ ಇದೆ ಹೇಳಿ? ಫೋನಲ್ಲಿ ಯಾಕೆ? ಮಾತಾಡ್ಬೇಕು ಅನ್ಸಿದ್ರೆ ಮನೆಗೆ ಡೈರೆಕ್ಟ್ ಆಗಿ ಬಂದ್ಬಿಡಿ. ಸರಿ. ಪ್ರಮೀಳ್ ಅವರೇ, ನೀವ್ಯಾಕೆ ಅಷ್ಟೊಂದು ಶ್ರಮ ತಗೊಳ್ತೀರಾ ಹೇಳಿ? ನೀವು ರಾಜಿಗೆ ಏನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ನನ್ನ ಹತ್ರನೇ ಹೇಳ್ಬೋದಲ್ಲ? ಹೇಳೋ ಅಂತದೇನು ಇಲ್ಲ. ನನ್ ಮಗನ್ ಜೀವನ ಚೆನ್ನಾಗಿರ್ಬೇಕು ಅಂತ ಉಪವಾಸ ವ್ರತ ಮಾಡ್ತಿದ್ದಾಳಲ್ಲ, ಅದಕ್ಕೆ ಉಡುಗೊರೆ ಕೊಡೋಣ ಅಂತ. ಉಡುಗೊರೆನಾ? ಅತ್ತಿಗೆ, ಉಡುಗೊರೆ ಅಂದ್ರೆ ರೇಷ್ಮೆ ಸೀರೆನೇನು? ಕೇಳ್ಕೊ. ಪೂಜೆ ಮಾಡ್ತಿದ್ದಾಳಲ್ವಾ, ಸ್ವಲ್ಪ ಪೂಜೆ ಸಾಮಾನುಗಳು ತಂದಿದ್ದೀನಿ. ನಮ್ಮ ಮನೆ ಕೆಲ್ಸದವಳು ತಗೊಂಡ್ ಬಂದ್ ಕೊಡ್ತಾಳೆ. ಹಾಗೆ ನನ್ ಮನೆ ಸೊಸೆ ಆಗೋಳ್ನ ಯಾವಾಗ ತೋರಿಸ್ತೀರಾ ಮೇಡಮ್ ಅಂತ ಪದೇ ಪದೇ ಕೇಳ್ತಾ ಇರ್ತಾಳೆ. ಒಂದ್ಸಲ ರಾಜಲಕ್ಷ್ಮಿನ ತೋರಿಸಿ. ಇಡ್ತೀನಿ. ಅಕ್ಕ, ಅವ್ರಿಗೆ ರಾಜಲಕ್ಷ್ಮಿ ಅಂದ್ರೆ ಎಷ್ಟೊಂದ್ ಪ್ರೀತಿ ಅಂತ ಅರ್ಥ ಆಯ್ತು. ಆದ್ರೂ ನೀವ್ ಯಾಕೆ ಮಾತಾಡೋದಕ್ಕೆ ಬಿಡ್ತಿಲ್ಲ? ಅಷ್ಟಕ್ಕೂ ಏನ್ ಸಮಸ್ಯೆ? ಹೇಳತ್ಗೆ, ಅವಳಿಗೆ ಆರೋಗ್ಯ ಏನಾದ್ರೂ ಸರಿ ಇಲ್ವಾ? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣವಾ? ಅಯ್ಯೋ, ಅವಳು ಆಯಾಸಾಗಿ ಮಲ್ಕೊಂಡಿದ್ದಾಳಷ್ಟೇ. ನೀವೇನು ಅವಳ ವಿಷಯದಲ್ಲಿ ಇಷ್ಟೊಂದು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಈಗ ಅವ್ರು ಹೇಳ್ದಾಗೆ ಕೆಲಸದವ್ರನ್ನೇನಾದ್ರೂ ಕಳಿಸ್ಬಿಟ್ರೆ ನನ್ ರಾಜಿ ಹಾಕಿ ಆಡೋದಕ್ಕೆ ಹೋಗಿದ್ದಾಳೆ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಏನ್ ಮಾಡ್ಲಿ?
ಅವಳ ಸ್ಪೀಡ್ ನೋಡ್ತಿದ್ರೆ ರಾಜಲಕ್ಷ್ಮಿನೇ ಗೆಲ್ತಾಳೆ ಆದ್ಯ. ಕಮ್ ಆನ್ ರಾಜಿ, ಕಮ್ ಆನ್ ರಾಜಲಕ್ಷ್ಮಿ ಅಕ್ಕ. ಮಾವ, ಈಗಷ್ಟು ನಿನ್ ತಲೆನ್ ಎಲ್ಲಿಟ್ಟಿದ್ದೆ? ಇಷ್ಟ ವೆಸ್ಟ ನಾರ್ತಾ ಸೌತಾ? ಅಪ್ ಕಣೋ, ಅಂದ್ರೆ ಮೇಲ್ ನೋಡ್ದೆ. ಹಾಗಾದ್ರೆ ಮತ್ತೆ ನೋಡು ಮಾವ, ಮತ್ತೆ ಯಾಕೆ ಗೋಲ್ ಹೊಡಿತಾಳೆ? ಓಕೆ ದೇವ್ರೆ, ಹೇಗಾದ್ರೂ ರಾಜಲಕ್ಷ್ಮಿ ಕಮಾನ್ ರಾಜಲಕ್ಷ್ಮಿ, ಹೊಡಿ ಅಕ್ಕ, ಹೊಡಿ. Come on, Raji. Come on. ಅಕ್ಕ. ಅಬ್ಬಾ, ಈಗ ಆಟ ತುಂಬಾ ರಸವತ್ತಾಗಿ ನಡೀತಾ ಇದೆ. ರಾಮಪುರ ಪರವಾಗಿ ಆಡ್ತಿರೋ ರಾಜಲಕ್ಷ್ಮಿ ಗೋಲ್ ಹೊಡೆದ್ಲು ಅಂದ್ರೆ ಕಪ್ಪು ತಗೊಂಡು ಹೋಗಿ ಬುಕ್ಸ್ ಜೊತೆ ಕಾಲೇಜ್ಗೆ ಬಂದ್ಬಿಡ್ತಾಳೆ. ಒಂದ್ ವೇಳೆ ಸೋತ್ ಹೋದ್ಲು ಅಂದ್ರೆ ಸೆಂಡ್ ಆಫ್ ಕೊಡ್ತಾ ಸೋಲಿನ ಜೊತೆ ಮನೆಗೆ ಹೋಗ್ತಾಳೆ. ಸುಮ್ನೆ ಮ್ಯಾಚ್ ನೋಡು. Come on, Raji. Rajalakshmi, come on. ನಾನು ಅಂದ್ಕೊಂಡಾಗೇನಲ್ಲ, ಹುಡುಗಿ ಚೆನ್ನಾಗೇ ಆಡ್ತಿದ್ದಾಳೆ. ಆದ್ಯ ಹೋಗ್ಬೇಡ. ನನ್ ಮಗನ್ಗೋಸ್ಕರ ಒಂದ್ ಹನಿ ನೀರ್ ಕೂಡ ಕುಡಿದೆ ವ್ರತ ಮಾಡ್ಬೇಕು. ಪದ್ಮ, ಏನೇ ಮನೇಲಿ ಇವತ್ತು ಪೂಜೆ ನಡೀತಿರೋ ಸಡಗರನೇ ಕಾಣಿಸ್ತಿಲ್ಲ. ಮಕ್ಕಳೆಲ್ಲ ಎಲ್ಲಿಗೆ ಹೋಗಿದ್ದಾರೆ? ನನಗೇನಮ್ಮ ಗೊತ್ತು. ರಾಜಲಕ್ಷ್ಮಿ ಸುಸ್ತಾಗಿ ರೂಮಲ್ಲಿ ಮಲ್ಕೊಂಡಿದ್ದಾಳೆ. ಆದ್ಯ ಯಾವ್ದಾದ್ರು ಚಾಟಿಂಗೋ ಫೈಟಿಂಗೋ ಮಾಡ್ತಾ ಇರ್ತಾಳೆ. ಇನ್ನು ನನ್ನ ಮಗನ ವಿಷಯ ಹೇಳೋದೇ ಬೇಡ. ಪಾಪ ಅವನು ಯಾವ್ದಾದ್ರೂ ಒಂದು ಕೆಲಸ ಮಾಡ್ತಾನೆ ಇರ್ತಾನೆ. ಬಿಟ್ಟು ಬಿಟ್ಟು ಏನಾಯ್ತು ಪಾರ್ವತಿ? ಬಿಟ್ಟುನೇ ಕಾಣಿಸ್ತಿಲ್ಲ ಅತ್ತೆ. ಬೆಳಗ್ಗಿಂದ ಹುಡುಕ್ತಾ ಇದ್ದೀನಿ. ಏನ್ ನಡೀತಿದ್ಯೋ ಅರ್ಥನೇ ಆಗ್ತಿಲ್ಲ. ಒಂದ್ ಕಡೆ ರಾಜಲಕ್ಷ್ಮಿ ಕಾಣಿಸ್ತಿಲ್ಲ, ಈ ಕಡೆ ಆದ್ಯಾನೂ ಕಾಣಿಸ್ತಿಲ್ಲ. ಹೇಳದ್ನಲ್ಲಮ್ಮ, ರಾಜಲಕ್ಷ್ಮಿ ರೂಮಲ್ಲಿ ಮಲ್ಕೊಂಡಿದ್ದಾಳೆ ಅಂತ. ಅದು ಸರಿ,
ಈ ಬಿಟ್ಟು ಅಮೆರಿಕ ಹುಡುಗಿ ಏನಾದ್ರು ಅಂತ ಬಿಟ್ಟು ಅವ್ನು ಯಾವಾಗ್ಲೂ ಅವಳು ಬಾಲ ತರ ಅವಳು ಹಿಂದನೇ ಇರ್ತಾನಲ್ಲ, ಅವಳೆಲ್ಲಿರ್ತಾಳೋ ಇವನು ಅಲ್ಲೇ ಇರ್ತಾನೆ ಬಿಡು. ರಾಜಲಕ್ಷ್ಮಿ ರೂಮಲ್ಲಿ ನೋಡಿದ್ಯಾ? ಅಲ್ಲಿ ಬಿಟ್ಟು ಬೇರೆ ಎಲ್ಲ ಕಡೆ ಹುಡುಕ್ತೆ ಅತ್ತೆ. ಮೊದ್ಲು ಅಲ್ಲಿದಾನೇನೋ ನೋಡು. ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ಉಪವಾಸ. ವಾಟ್? ಏನ್ ಹೇಳ್ತಿದ್ಯಾ ರಾಜಲಕ್ಷ್ಮಿ? ಉಪವಾಸದಲ್ಲಿ ಅಂತಾಕ್ಷರಿ ಕೂಡ ಹಾಡಕ್ಕಾಗಲ್ಲ. ನೀನ್ ನೇರವಾಗಿ ಹಾಕಿ ಆಡೋದಕ್ ಬಂದಿದ್ಯಾ? ಏನಾದ್ರೂ ಆಗ್ಬಿಟ್ರೆ ಅದಕ್ಕೆ ಯಾರ ರೆಸ್ಪಾನ್ಸಿಬಿಲಿಟಿ? ತಕ್ಷಣ ರಾಜಲಕ್ಷ್ಮಿನ ಇಲ್ಲಿಂದ ಕರ್ಕೊಂಡೋಗಿ. ನಾನು ಆಡ್ತೀನಿ ಸರ್. ನೋಡು, ಇವಾಗ ಆಲ್ರೆಡಿ ಸುಸ್ತಾಗಿದೆಯಾ, ಮತ್ತೀಗ ಆಡಿದ್ರು ಗೆಲ್ತಿ ಅನ್ನೋ ನಂಬಿಕೆ ಇಲ್ಲ. ಯಾಕೆ ಸುಮ್ನೆ ರಿಸ್ಕ್ ತಗೋತೀಯಾ? ಇಲ್ಲ ಸರ್, ಪ್ರಾಣ ಹೋದ್ರು ಸರಿ, ಈ ಆಟ ಆಡಿ ನಾನು ಗೆಲ್ಲೇಬೇಕು. ಪ್ಲೀಸ್ ಸರ್, ಒಂದೇ ಒಂದ್ ಚಾನ್ಸ್. ಸರಿ, ನಿನ್ ಹಠಕ್ಕೆ ಒಂದೇ ಒಂದ್ ಚಾನ್ಸ್ ಕೊಡ್ತಿದ್ದೀನಿ. ನೀನ್ ಹೊಡಿಬೇಕಾಗಿರೋದು ಒಂದೇ ಒಂದ್ ಗೋಲ್. ಹಾಗಂತ ಇಟ್ಸ್ ನಾಟ್ ಸಿಂಪಲ್. ಇವಳಿಗೇನಾದ್ರೂ ಜ್ಯೂಸ್ ಕೊಡಿ. ರಾಜಲಕ್ಷ್ಮಿ, ಕುಡಿ. ರಾಜಲಕ್ಷ್ಮಿ, ನೆನ್ಪಿದೆ ಅಲ್ವಾ? ಒಂದ್ ಹನಿ ನೀರ್ ಕೂಡ ಕುಡಿಬಾರ್ದು. ನಂಗ್ ಬೇಡ ಆದ್ಯ. ರಾಜಲಕ್ಷ್ಮಿ, ನಿನ್ಗೆ ಯಾವಾಗ್ಲೂ ಜೊತೆಯಾಗಿರೋ ಆಂಜನೇಯನ ನಾನು ತಗೊಂಡ್ ಬಂದಿದ್ದೀನಿ. ಅದನ್ನ ಕಟ್ಕೋ. जय हनुमान ज्ञान गुण सागर जय कपी सतिहु लोक उजागर रामदूता तुलित बलधामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी कंचन वरण विराज सुबेसा कानन कुंडल कुंचित केसा. ಜಾನಕಿ, ಜಾನಕಿ, ಬಂದೆ ಅತ್ತೆ. ಏನತ್ತೆ? ರಾಜಲಕ್ಷ್ಮಿ ರೂಮಲ್ಲಿ ಇಲ್ವಂತೆ, ಎಲ್ಲಿ ಹೋಗಿದ್ದಾಳೆ? ಈಗಷ್ಟೇ ಅವ್ರ ಅತ್ತೆ ಹತ್ರ ರೂಮಲ್ಲಿ ಇದ್ದಾಳೆ ಅಂತ ಹೇಳಿದೆ ಅಲ್ವಾ, ಎಲ್ಲಿ ಹೋಗಿದ್ದಾಳೆ? ಪಾರ್ವತಿ ಮನೆಯೆಲ್ಲ ಹುಡುಕಿದಾಳೆ.
ಕೇಳಿದಕ್ಕೆ ಉತ್ತರ ಯಾಕೆ ಕೊಡ್ತಿಲ್ಲ ಜಾನಕಿ? ಮನೇಲೇನು ಶಬ್ದ ಇಲ್ಲ ಅಂದಾಗ್ಲೇ ನನ್ಗೆ ಅನುಮಾನ ಬಂತು. ನೀನೇನಾದ್ರೂ ಅವ್ರನ್ನ ಹೊರಗಡೆ ಕಳಿಸಿದ್ಯಾ? ಅದು ಹಾಗಲ್ಲ ಅತ್ತೆ. ಅವರು ಹೇಳಿದ ಮೇಲೂ ಕೂಡ ಇವರಿಬ್ರು ಹೊರಗಡೆ ಹೋಗಿದ್ದಾರೆ ಅಂದ್ರೆ ನಿಮ್ಮ ಮಗ ಕೋಪ ಮಾಡ್ಕೊಳ್ತಾರೆ ಅಂತ ಹಾಗೆ ಹೇಳಿದೆ. ಹೊರಗಡೆ ಕಳಿಸಿದ್ಯಾ? ಹೊರಗಡೆ ಅಂದ್ರೆ ಎಲ್ಲಿಗೆ? ಹೇಳು ಜಾನಕಿ, ಎಲ್ಲಿಗೆ ಹೋಗಿದ್ದಾರೆ? ಅಡ್ಮಿಷನ್ಗೋಸ್ಕರ ಅವರು ವಿವೇಕಾನಂದ ಕಾಲೇಜ್ಗೆ ಹೋಗಿದ್ದಾರೆ ಅತ್ತೆ. ಅದೇನ್ ಜಾನಕಿ, ಮನೇಲಿ ಪೂಜೆ ಇದೆ ಅಂತ ಗೊತ್ತಿಲ್ವಾ? ನೀನ್ ಹೇಳ್ತಿರೋದು ನಿಜನಾ ಅತ್ಗೆ? ಅಣ್ಣಂಗ್ ಗೊತ್ತಿಲ್ದಿರೋ ಹಾಗೆ ಹೇಗ್ ಹೋದ್ರು? ಮತ್ತೆ ಪೂಜೆ ವಿಷಯ ಏನ್ ಮಾಡಿದೆ? ಇನ್ನೇನಿರುತ್ತೆ, ಪೂಜೆ ದೇವ್ರಿಗಲ್ಲ, ಭಾವನವ್ರ ಕೈಯಲ್ಲಿ ನಮ್ಗಿರುತ್ತೆ. ಬೈಗೊಳದ್ ಪೂಜೆ. ಎಂತ ಕೆಲಸ ಮಾಡಿದ್ಯಾ ಜಾನಕಿ? ಸ್ವಲ್ಪನೂ ಬುದ್ಧಿ ಇಲ್ಲ ನಿಂಗೆ. ಮನೇಲಿ ಪೂಜೆ ಇಟ್ಕೊಂಡು ಅದ್ ಹೇಗ್ ಕಳಿಸ್ತೆ? ರಾಜಾರಾಮ್ ಕೇಳಿದ್ರೆ ಏನ್ ಉತ್ತರ ಕೊಡೋದು? ಅದು ಹಾಗಲ್ಲ ಅತ್ತೆ. ಇವತ್ತವಳು ಕಾಲೇಜ್ಗೆ ಹೋಗ್ಲಿಲ್ಲ ಅಂದ್ರೆ ನಾಳೆ ಸೀಟ್ ಸಿಕ್ಕೋದು ತುಂಬಾ ಪ್ರಾಬ್ಲಮ್ ಆಗತ್ತೆ, ಅದಕ್ಕೆ ಕಳಿಸ್ದೆ. ಈಗಾಗ್ಲೇ ನೀನ್ ಮಾಡಿದಿಕ್ಕೆ ಅವ್ನ್ ನಿನ್ ಜೊತೆ ಮಾತಾಡ್ತಾ ಇಲ್ಲ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಮನೇಲಿ ಪೂಜೆ ಇಟ್ಕೊಂಡು ಅನಾವಶ್ಯಕವಾಗಿ ಯಾಕೆ ಕಳಿಸ್ದೆ? ನಂಗೊಂದ್ ಮಾತು ಹೇಳೋ ತಾನೆ? ಹೇಳ್ಬೇಕು ಅನ್ಕೊಂಡೆ ಅತ್ತೆ, ಆದ್ರೆ ಭಯ ಆಗ್ಬಿಡ್ತು. ಈಗ ನೋಡಿದ್ರೆ ಬೀಗ್ರು ಕೆಲಸದವ್ರನ್ನ ಕಳಿಸಿ ಪೂಜೆ ಸಾಮಗ್ರಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಅವ್ರು ಹಾಗೆ ಹೇಳಿದ್ಮೇಲೆ ನನ್ಗೆ ಯಾಕೋ ತುಂಬಾ ಭಯ ಆಗೋಯ್ತು. ರಾಜಿ ಬೇರೆ ಮನೇಲಿಲ್ಲ ಅತ್ತೆ. ನನಗೇನು ಮಾಡಬೇಕು ಅಂತಾನೆ ಅರ್ಥ ಆಗ್ಲಿಲ್ಲ. ಕಾಲೇಜ್ ಏನಾದ್ರೂ ಪಕ್ಕದಲ್ಲೇ ಇದೆಯಾ ಅತ್ಗೆ? ಅಲ್ಲಿಂದ ಇಲ್ಲಿಗೆ ಬರ್ಬೇಕು ಅಂದ್ರೆ ಎಷ್ಟು ಟೈಮ್ ಹಿಡಿಯತ್ತೆ? ಅಷ್ಟರಲ್ಲಿ ಅಣ್ಣ ಬಂದ್ರು, ಇಲ್ಲ ಬೀಗ್ರು ಅವ್ರ ಮನೆಯಿಂದ ನಮ್ಮನೆಗೆ ಬಂದ್ರು ತೊಂದ್ರೆನೆ. ಒಟ್ನಲ್ಲಿ ಇವತ್ತು ನಮ್ಮನೇಲಿ ನಡೀತಾ ಇರೋದು ಪೂಜೆ ಅಂತ ಅನ್ನಿಸ್ತಿಲ್ಲ. ಯಾಕತ್ಗೆ ಹೀಗ್ ಮಾಡ್ದೆ? ಅಣ್ಣನ ಗೊತ್ತಾದ್ರೆ? ಆ ಆದ್ಯ ಹತ್ರ ಫೋನ್ ಇದೆ ಅಲ್ವಾ, ಬೇಗ ಬರಕ್ ಹೇಳು. ಅಯ್ಯೋ ಭಗವಂತ, ರಾಜಿ ಕಾಲೇಜ್ಗೆ ಹೋಗಿದ್ದಾಳೆ ಅಂದ್ರೇನೆ ಕೋಪ ಮಾಡ್ಕೋತಾರೆ. ಇನ್ನು ಹಾಕಿ ಆಡೋಕ್ ಹೋಗಿದ್ದಾಳೆ ಅಂದ್ರೆ ಇನ್ನು ಏನ್ ಗಲಾಟೆ ಆಗುತ್ತೋ ಏನೋ. ಮೊದ್ಲೇ ಅವ್ರ ಕುಟುಂಬಕ್ಕೆ ಹಠ ಜಾಸ್ತಿ. ಬೇಗ ಬನ್ನಿ ಅಂತ ಹೇಳಿ ಅಕ್ಕ. ಹೋಗತ್ಗೆ, ಅಣ್ಣ ಬರೋದ್ರೊಳಗೆ ಬನ್ನಿ ಅಂತ ಹೇಳು. ಹೋಗು ಜಾನಕಿ, ಹೋಗಿ ಅಕ್ಕ. ಫೋನ್ ಬರ್ತಿದೆ ನೋಡು. ನೋಡು ನೋಡು, ಆ ಕಡೆ ಹೋಗ್ತಿದೆ ನೋಡು. ಯಾರು? ಮನೆಯಿಂದ ಬಂದಿರೋದು ಗೊತ್ತಾಗೋಯ್ತಾ? ಹಲೋ ಹಲೋ ಆದ್ಯಾ, ಸೀನುಗ್ ಫೋನ್ ಕೊಡಮ್ಮ. ಡ್ರಮ್ಮು ನಿನಗೆ. ಕಮಾನ್ ರಾಜಿ. ಹಲೋ ಸೀನು, ಏನಾಯ್ತು ಅತ್ತೆ? ಯಾಕೆ ಅಷ್ಟೊಂದು ಭಯ ಪಡ್ತಿದ್ದೀರಾ? ನೀವ್ ಎಲ್ಲಿದ್ದೀರೋ? ಕಾಲೇಜಲ್ಲಿ ಇದೀವಿ ಅತ್ತೆ. ನೀವು ಕಾಲೇಜ್ಗೆ ಹೋಗಿ ಎಷ್ಟೊತ್ತಾಯ್ತು? ಬೇಗ ಮನೆಗೆ ಬಂದ್ರು.